ಓ ಮೈ ಗಾಡ್ ಏನ್ ಗುರು ಮ್ಯಾಚ್ ಇದು ಸೈಕ್ ನಶಾ ಮ್ಯಾಚ್ ಅಂತಂದ್ರೆ ಈ ತರ ಮ್ಯಾಚ್ ಗುರು. ನೋಡಿ ತಾಕತ್ ಪ್ರದರ್ಶನ ಮಾಡಿದ್ರು ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು. ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡಿಬೇಕು ಇವತ್ತು. ಯಾಕೆ ಅಂತಂದರೆ ಅನ್ಕೊಂಡಿದ್ದೆ ನನ್ನ ಮಕ್ಕಳನ್ನ ನನ್ನ ಮಕ್ಕಳ ನನ್ನ ಮಕ್ಕಳ ನನ್ನ ಮಕ್ಕಳ ಅಂತ ಅನ್ಕೊಂಡ್ಬಿಟ್ಟೆ ಗುರು. ಟಾಸ್ಕ್ ಗೆಲ್ತಾ ಇದ್ದಂಗೆ ಇಲ್ಲ ಅಮ್ಮ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಅಂದ್ಬಿಡ್ದ, ಬೌಲಿಂಗ್ ಅಲ್ಲ ಬ್ಯಾಟಿಂಗ್ ಮಾಡ್ತೀವಿ ಅಂದ್ಬಿಟ್ರು. ಅಹಮದಾಬಾದಲ್ಲಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೇಸ್ ಮಾಡೋದಕ್ಕೆ ಈಸಿ ಇತ್ತು. ಆಲ್ಮೋಸ್ಟ್ ಚೇಸೇ ಆಗೋಗ್ಬಿಡಿತು ಅಂತ ಅನ್ಕೊಳ್ಳಿ. ಟಾಸ್ಕ್ ಎದ್ಬಿಡಿತು ಒಂಥರ ಚಾಲೆಂಜ್ ಮಾಡ್ದಂಗೆ ಇತ್ತು ರಾಜಸ್ಥಾನ್ ರಾಯಲ್ಸ್ ಅವರು. ಇಲ್ಲ ಗುರು ನೋಡಿ, ನಾವು ಹೋಮ್ ಅಡ್ವಾಂಟೇಜ್ ಇಲ್ಲ ಅಂದ್ರೂ ಕೂಡ ನಾವು ಬಂದ್ಬಿಟ್ಟು ನಿಮ್ಮ ವೆನ್ಯೂಲಿ ಈ ಒಂದು ಟಾಸ್ ಟ್ರೆಂಡ್ ನೋಡ್ತೋ ಅಂದರೆ ಎಲ್ಲರನ್ನೂ ಕೂಡ ತೊಗೊಂಡಿರೋಂಥದ್ದು ಬೌಲಿಂಗ್. ನೋಡಿ ಮಧ್ಯಾಹ್ನದ ಮ್ಯಾಚ್ನು ಕೂಡ ಬೌಲಿಂಗೇ ತಗೊಂಡ್ರು. ಮಧ್ಯಾಹ್ನದ ಮ್ಯಾಚ್ ಬೇಕಾದ್ರೆ ಬ್ಯಾಟಿಂಗ್ ತಗೊಂಡ್ರೆ ಒಂದು ಕಡೆ ನಡೀತೆ ಅಂತ ಹೇಳ್ಬೋದು. ಬಟ್ ಸಾಯಂಕಾಲದ ಮ್ಯಾಚ್ನ ಇವ್ರು ಬ್ಯಾಟಿಂಗ್ ತೊಗೊಂಡ್ಬಿಟ್ಟು ಗೆಲ್ಲದಿದ್ದಲ್ಲ, ಡಿಫೆಂಡ್ ಮಾಡ್ಕೊಂಡು ಗೆಲ್ಲದಿದೆಯಲ್ಲ, ಇದಕ್ಕೆ ಎಕ್ಸ್ಟ್ರಾರ್ಡಿನರಿ ಮೀಟರ್ ಇರಬೇಕು. ಅದು ಇವತ್ತಿದ್ದು ರಿಯಾನ್ ಪರಾಗನ್ ಟೀಮಿಗೆ ತೋರಿಸ್ಕೊಂಡು ಕೊಟ್ಟಿದ್ರು. ಏನು ಅಗ್ರೆಷನ್ ನಮ್ಮ ರಿಯಾನ್ ಪರಾಗ್ದು ನಜ್ಜಿ ನೋಡೋಕ್ಕೆ ಕಣ್ಸಾಡ್ದು. ವಿರಾಟ್ ಕೊಹ್ಲಿ ನೋಡ್ದಂಗೆ ಆಗ್ಬಿಡ್ತು. ಹಂಗೆ ಲಾಸ್ಟಿಗೆ ಬರ್ತಾ ಹೌದು ಒಂಥರ ಕ್ಯಾಪ್ಟನ್ಸಿ ಅಂತ ಮೆಚ್ಕೊಳ್ಳೇಬೇಕು. ಎರಡು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆದ್ದಿದ್ದಾರೆ. ಅದು ಸಖತ್ತಾಗೇನೆ ಗೆದ್ದಿದ್ದಾರೆ. ಡಿಫೆಂಡ್ ಹೆಂಗೆ ಮಾಡಿಕೊಂಡ್ರು ಇವತ್ತು ನಜ್ಜಿ ಸೈಕಾಗಿ ಮಾಡಿಕೊಂಡ್ರು. ಲಾಸ್ಟ್ 2 ಓವರ್ ಅಂತೂ ಅಲ್ಟಿಮೇಟ್ ಆಗಿತ್ತು ಗುರು. ಲಾಸ್ಟ್ 2 ಓವರ್ ಇನ್ಫ್ಯಾಕ್ಟ್ ಲಾಸ್ಟ್ 5 ಓವರ್ ಕೂಡ ಅಲ್ಟಿಮೇಟ್ ಆಗಿತ್ತು. ಒಂಥರ ನೆಟ್ ರನ್ ರೇಟ್ ಅಲ್ಲ, ರಿಕ್ವೈರ್ಡ್ ರೇಟ್ ಅನ್ನೋದು ಹಂಗೇನೆ ಸಾಕ್ತಾಯಿತ್ತು. ಓವರ್ಗತ್ತು ಅನ್ನೋ ಥರನೇ ಸಾಕ್ತಾಯಿತ್ತು. 5 ಓವರ್ಗೆ ಬೇಕಾಗಿತ್ತು 50 ರನ್ನು, 3 ಓವರ್ಗೆ ಬೇಕಾಗಿತ್ತು 30 ರನ್ನು, ಕಡೆಯಿಂದ ಲಾಸ್ಟ್ ಓವರ್ಗೆ ಬೇಕಾಗಿತ್ತು 10 ರನ್ನು. ಸೊ ಇದೇ ಥರನೇ ಸಾಕ್ತಾಯಿತ್ತು. ಲಾಸ್ಟ್ 2 ಓವರು ಸೈಕ್ ಅಲ್ಟಿಮೇಟ್ ಓವರ್ಸ್. ಜಾಫರ್ ಆರ್ಚರ್ 19ನೇ ಓವರ್ 4 ರನ್ ಕೊಡ್ತಾರೆ. ತುಷಾರ್ ದೇಶಪಾಂಡೆ 4 ರನ್ ಕೊಡ್ತಾರೆ. ಏನು ತುಷಾರ್ ದೇಶಪಾಂಡೆ ಇವತ್ತು ಅಗ್ರೆಷನು ನೋಡೋಕ್ಕೆ 2 ಕಣ್ಸಾಲ್ದು ಗುರು, ಆ ಥರ ಪರ್ಫಾರ್ಮೆನ್ಸ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅವರು ಕೊಟ್ಟಿರೋದು. ಸೊ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್. ಟಾಸ್ ಗೆದ್ದು ಹಾಕಿಸ್ಕೊಂಡು ವೈಭವ್ ಸೂರ್ಯವಂಶಿ ಏನೋ ಗೊತ್ತಿಲ್ಲ, ಇವರು ಬ್ಯಾಟಿಂಗ್ ಮೇಲೆ ಇವರಿಗೆ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣ್ತಿದೆ ವೈಭವ್ ಸೂರ್ಯವಂಶಿ ಮೇಲೆ. ಇಲ್ಲ ಗುರು ಅವರೇ ಹೇಳಿದ್ರು ಅಂತ ಕಾಣ್ತಿಲ್ಲ, ನಾನು ಐಸ್ ಕ್ರೀಮ್ ತಿಂದು ಚೆನ್ನಾಗಿ ನಾನು ಬ್ಯಾಟಿಂಗ್ ಆಡಬೇಕು ಫಸ್ಟು ಅಂತ, ಅದಕ್ಕೋಸ್ಕರ ಬ್ಯಾಟಿಂಗ್ ಹಾಕಿಸ್ಕೊಂಡ್ರು ಅಂತ ಕಾಣಿಸ್ತಾ ಇದೆ. ಬಟ್ ಅಷ್ಟೇ ನಾವು ಹೆವಿಯಾಗಿ ಆಡೋಕ್ಕಾಗಲಿಲ್ಲ ವೈಭವ್ ಸೂರ್ಯವಂಶಿ ಅವರು. ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗೆ ಅಂದರೆ ಮಿನಿಮಮ್ 50 ಹೊಡಿತಾರೆ ಅಂತ. ಪಟ್ ಆರನಂಗೆ 15 ಬಾಲಿಗೆ 50, 17 ಬಾಲಿಗೆ 50 ಹೊಡಿತಾರೆ ಅಂತ. ಬೆಳೆದು 50 ಹೊಡಿಯೋದಕ್ಕಾಗಿಲ್ಲ. ಇನಿಷಿಯಲ್ ಪಾರ್ಟ್ನರ್ಶಿಪ್ಪು 70 ರನ್ ಪಾರ್ಟ್ನರ್ಶಿಪ್ಪು ಪೋಪ್ಳೆ ಆದ ನಂತರ ಪಟ್ಟನಿಗೆ ಔಟ್ ಆಗ್ತಾರೆ ವೈಭವ್ ಸೂರ್ಯವಂಶಿ ಅವರು. 69 ರನ್ ಹೊಡಿತಾರೆ, 1 ವಿಕೆಟ್ನು ಕಳ್ದಂಗೆ. ನೋ ಲಾಸ್ಗೆ 69 ರನ್ ಹೊಡೆದಿದ್ದು ಪೋಪ್ಳೆಯಲ್ಲಿ. ಪಟ್ಟನಿಗೆ 70 ರನ್ ಆಗ್ತಾ ಇದ್ದಂಗೆ 7ನೇ ಓವರಿಗೆ ವಿಕೆಟ್ನ ಒಪ್ಪಿಸ್ತಾರೆ ರಶೀದ್ ಖಾನ್ ಅವರಿಗೆ. ಕ್ಯಾಚ್ ಹಿಡ್ಕೊತಾರೆ ಬಂದ್ಬಿಟ್ಟು. ನಂಬರ್ 3 ಬಂದಂಥ ಧ್ರುವ್ ಜುರಾಲು ಎಂಥ ಇನ್ನಿಂಗ್ಸ್ನ ಆಡಿದ್ದು. 70+ ರನ್ಸ್ನ ಹೊಡೆದು ನಜ್ಜಿ ಒಂಥರ ಚಿನ್ನಂಥ ಬಂಗಾರದಂಥ ಇನ್ನಿಂಗ್ಸ್ನ ಆಡಿದ್ದು. ಯಶಸ್ವಿ ಜಾಯ್ಸ್ವಾಲ್ ಒಂದು ಕಡೆ ಆಯಿತು ಅಂದರೆ ಇವ್ರು ಒಂದು ಕಡೆ 50 ಇಬ್ಬರು ಕಂಪ್ಲೀಟ್ ಮಾಡಿದ್ದಾರೆ. ಯಶಸ್ವಿ ಜಾಯ್ಸ್ವಾಲ್ 50 ಕಂಪ್ಲೀಟ್ ಮಾಡಿದ ತಕ್ಷಣ ಔಟ್ ಆದರು. ರಬಾಡ ಅವರಿಗೆ ವಿಕೆಟ್ ಬಿಟ್ಕೊಂಡು ಅಗ್ಗಲ್ಸ್ಕೊಂಡು ಹೊಡೆಯೋದಕ್ಕೆ ಹೋಗಿದ್ರು. ಸೊ ಅಗ್ರೆಸಿವ್ ಆಗಿ ಆಡ್ತಿದ್ರು ಯಶಸ್ವಿ ಜಾಯ್ಸ್ವಾಲ್. ಹೊಡೆಯುವಂಥ ಇಂಟೆಂಟೇ ಇತ್ತು, ಎತ್ತಾಕೋವಂಥ ಇಂಟೆಂಟೇ ಇತ್ತು. ಸೊ ಯಶಸ್ವಿ ಜಾಯ್ಸ್ವಾಲ್ ಅವರ ಪರ್ಫಾರ್ಮೆನ್ಸ್ ಜೊತೆಗೆ ವೈಭವ್ ಸೂರ್ಯವಂಶಿ ಒಂದು 30+ ಹೊಡೆದಿದ್ದಾರೆ. ಆ್ಯಂಡ್ ಟಾಪ್ 3 ಮೇಯ್ನಾಗಿ ಟಾಪ್ 3 ಕಾಂಟ್ರಿಬ್ಯೂಷನ್ ಬಂದಿದೆ ಗುರು. ಅದಕ್ಕೋಸ್ಕರ ನೀವು ಒಂದು ಟೋಟಲ್ ಹೋಗಿರೋದು 75 ರನ್ ಹೊಡೆದಿದ್ದಾರೆ, ಹಾಕೊಂಡು ಚಚ್ಚಿದ್ದಾರೆ. ಧ್ರುವ್ ಜುರಾಲ್ಗೆ ಖಂಡಿತ ಒಂದು ಎಕ್ಸ್ಟ್ರಾರ್ಡಿನರಿ ಕ್ರೆಡಿಟ್ ಅಂತ ಕೊಡಲೇಬೇಕು. ಯಾಕೆಂದರೆ ಅವ್ರು ಆಡಲಿಲ್ಲ ಅಂತಲೇ ಈ ರೇಂಜಿಗಂತೂ ಸ್ಕೋರ್ ಹೋಗ್ತಾನಲ್ಲ. ಅವರೇ ನಿಂತ್ಕೊಂಡಿದ್ದು ಮೇಯ್ನಾಗಲ್ಲಿ ಮಿಡ್ಲಲ್ಲಿ ಜೊತೆಗೆ ಡೆತ್ತಲ್ಲಿ. ನಮ್ಮ ಪರಾಗಣ ಆಡಿದ್ದೇನೆ 4 ಬಾಲಲ್ಲಿ 8 ರನ್ನು, ಒಂದು 6ನ ಹೊಡೆದು ಮೊದಲನೇ ಬಾಲೇ ಬರ್ತಾ ಇದ್ದಂಗೆ ಫಸ್ಟ್ ಬಾಲ್ನ 6 ಹೊಡೆದ್ರು. ಆಮೇಲೆ ಮತ್ತೆ ಹಂಗೇ ಔಟ್ ಆಗೋ ಹೋಗ್ಬಿಟ್ರು 4 ಬಾಲ್ ಅಂದ್ಬಿಟ್ಟು. ಈ ಕಡೆಯಿಂದ ಶಮ್ರಾನ್ ಅಟ್ಮಾರ್ ಅವರು ಆಡಿದ್ದಷ್ಟೇ ಒಂದು 8 ಬಾಲ್ ಆಡಿದ್ರು, 2 6ನ ಹೊಡೆದ್ರು, ಬಂದರು ಕ್ಯಾಚ್ ಕೊಟ್ಟರು, ಹೋದರು. ಏನು ಹೊಡೆಯುವಂಥ ಇಂಟೆಂಟೇನೇ ಉದ್ದೇಶ ಇತ್ತು. ಸೊ ಎಲ್ಲರೂ ಅಗ್ರೆಸಿವ್ ಆಗಿನೇ ಆಡಿದ್ರು. ಹಂಗೆ ನೋಡೋಕೆ ಹೋದರೆ ರವೀಂದ್ರ ಜಡೇಜಾ ಅವ್ರನ್ನ 7 ಬಾಲಿಗೆ 7 ರನ್ ಹೊಡೆದಿದ್ದಾರೆ ಬಾಟಮಲ್ಲಿ ಬಂದು. ಸೊ ಸ್ವಲ್ಪ ಬೇಕಾಗಿತ್ತು ಏನೋ ಅಂತ ಅನ್ನಿಸ್ತು. ಸೊ ರೆಸ್ಟ್ರಿಕ್ಟು ಕೂಡ ಅದೇ ಥರ ಚೆನ್ನಾಗಿನೇ ಮಾಡಿದ್ರು ಬೌಲರ್ಸ್ಗಳು. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು ಫಸ್ಟ್ ಇನ್ನಿಂಗ್ಸು. ಎಷ್ಟೋ ಆಲ್ಮೋಸ್ಟ್ ಕ್ಲೋಸ್ ಟು 210 ರನ್ ಅಂತ ಅಂದರೆ ಇದನ್ನು ಚೇಸ್ ಆನ್ ಮಾಡೋವಂಥದ್ದು ಇತಿಹಾಸ ಬರೀತಾ ಇದ್ರು. ಇವತ್ತು ಹೈಯೆಸ್ಟ್ ಚೇಸ್ ಆಗೋಗ್ಬಿಡೋದು ಗುಜರಾತ್ ಟೈಟನ್ಸ್ದು. ಸೊ ನಮ್ಗೆ ಗೊತ್ತಿರೋ ಹಾಗೆ ಗುಜರಾತ್ ಟೈಟನ್ಸು ಚೇಸ್ ಮಾಡೋದಕ್ಕೆ ಹೆಸರು ವಾಸಿ. ಇವಾಗ ಮಾತ್ರ ಅಂತಲ್ಲ, ಸೀಸನ್ 1 ಹಿಡ್ಕೊಂಡು ಅಂದರೆ ಅವರ ಸೀಸನಿಂದ ಹಿಡ್ಕೊಂಡು ಅವ್ರ ಚೇಸ್ಗೆ ಹೆಸರುವಾಸಿ ಆಗಿದ್ದು. ಈ ಟಾರ್ಗೆಟ್ ಚೇಸ್ ಆಗೋಗ್ಬಿಡ್ತದ ಅಂತ ಅಂದ್ಕೊಂಡಿದ್ದೆ ನಾನಂತೂ. ಯಾಕಂದರೆ ಸಾಯಿ ಸುದರ್ಶನ್ ಆಡದೇ ಇರೋಂಥ ಟೈಮ್ ನೋಡ್ತು ಅಂತಂದರೆ ಖಂಡಿತ 100% ಚೇಸ್ ಆಗುತ್ತೆ ಅಂತಲೇ ಅನ್ನಿಸ್ತಿತ್ತು. ಪಕ್ಕ ಸಾಯಿ ಸುದರ್ಶನ್ ಇರೋರ್ಗು ಕೂಡ ಭಯನೇ ಇರಲಿಲ್ಲ, ಆ ರೇಂಜಿಗೆ ಆಡ್ತಿದ್ದೆ ಸಾಯಿ ಸುದರ್ಶನ್. ಇವತ್ತು ಚೇಸ್ ಮಾಡೋದಕ್ಕೆ ಅಂತ ಬಂದಂಥ ಓಪನರ್ಸ್ ಕುಮಾರ್ ಕುಶಾಗ್ರಾಜ್ ಜೊತೆಗೆ ಸಾಯಿ ಸುದರ್ಶನ್ ಇಲ್ಲಪ್ಪ. ಇವತ್ತು ಶುಭ್ಮನ್ ಗಿಲ್ ಇರಲಿಲ್ಲ, ಅದಕ್ಕೋಸ್ಕರ ಸೋತೋಗ್ಬಿಟ್ರು ಅಂತ ಹೇಳೋದಕ್ಕಾಗೋದಿಲ್ಲ. ನೋಡಿ ಗೆಲ್ಲೋ ಅಂತ ಬುಡ್ದವ್ರಿಗೂ ಬಂದಿದ್ರು.
ಏನು ಕಳಪೆ ಟೀಮ್ ಅಂತೂ ಕಾಣಿಸ್ತಿಲ್ಲ. ಶುಭ್ಮನ್ ಗಿಲ್ ಅಂತಂದರೆ ಡಬ್ಬಾ ಟೀಮ್ ಥರ ಅಂತೂ ಖಂಡಿತ ಕಾಣಿಸ್ತಿಲ್ಲ. ಇವತ್ತು ಸಖತ್ತಾಗೇ ಕಾಣಿಸ್ಕೊಂಡ್ರು. 73 ರನ್ನ ಕ್ರೂಷಿಯಲ್ ರನ್ಸ್ನ ಓಪನಿಂಗ್ ಸೈಡಲ್ಲಿ ಬಂದ್ಬಿಟ್ಟು ಸಖತ್ತಾಗೇ ಪರ್ಫಾರ್ಮ್ ಮಾಡ್ತಾರೆ. ಆಲ್ಮೋಸ್ಟ್ ಎಷ್ಟು 12ನೇ ಕೂಡ ಸಾಯಿ ಸುದರ್ಶನ್ ಅವರು ಬ್ಯಾಟಿಂಗ್ ಆಡ್ತಾರೆ. ಸೊ ಅಲ್ಲಿವರೆಗೂ ಕೂಡ ಕನ್ವಿನ್ಸಿಂಗ್ ಆಗಿ ಇದ್ದರು. ಜಿ ಟಿ ಅವ್ರು ಪಕ್ಕ ಇದು ಆರಾಮಾಗಿ ಸೇರಿಸೋಣಾಗುತ್ತೆ ಸಲೀಸಾಗೆ. ಜಾಸ್ ಬಟ್ಲರು ಕೂಡ ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು. ಈ ಕಡೆ ಕುಮಾರ ಕುಶಾಗ್ರ ಬೇಗನೆ ಔಟ್ ಆಗಿ ಹೋಗ್ಬಿಡ್ತಾರೆ. ರವಿ ಬಿಷ್ಣೋಯ್ ವಿಕೆಟ್ ಎತ್ತಾರೆ. ಮೈನ್ ಕ್ರೂಷಿಯಲ್ ವಿಕೆಟ್ ಆದಂಥ ಸಾಯಿ ಸುದರ್ಶನ್ ಇವತ್ತು 4 ವಿಕೆಟ್ ಬಿದ್ದಿರೋದು ರವಿ ಬಿಷ್ಣೋಯ್ಗೆ. ಗೇಮ್ ಚೇಂಜರ್, ಮ್ಯಾಚ್ ಚೇಂಜರು, ಎಲ್ಲ ಚೇಂಜರ್ ಅಂತ ಹೇಳಬೇಕು. ಯಾಕಂದರೆ 4 ವಿಕೆಟು ಆ ಪಾಯಿಂಟಲ್ಲಿ ಎತ್ತೋದು ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಇನ್ ಕೇಸ್ ಏನಾದರೂ ಸಾಯಿ ಸುದರ್ಶನ್ ಉಳ್ಕೊಂಡಿದ್ರು ಅಂದ್ರೆ ನಿದ್ದೆ ಬೇರೆ ಎಳಿತಿತ್ತು ಒಂದೆಂಡಲ್ಲಿ. ಅಂದರೆ ನಿಧಾನಕ್ಕೆ ಆಡ್ತಾ ಇದ್ದಂಥ ಟೈಮಲ್ಲಿ. ಬಟ್ ಲಾಸ್ಟ್ ಹೋಗ್ತಾ ಯಾವ ರೇಂಜಿಗೆ ಮಜಾ ಬಂತು ಅಂದರೆ ನಿದ್ದೆ ಎಲ್ಲ ಮಂಗ್ಮಯ ಆಗೋಗ್ಬಿಡ್ತು ನನಗೆ. ಇವಾಗ ವಿಡಿಯೋ ಮಾಡ್ತಾನಲ್ಲ, ಇವಾಗ ಬರ್ತಾಯಿದ್ದೆ ನಿದ್ದೆಯಲ್ಲಿ. ಬಟ್ಲರ್ ಒಂದು 26 ರನ್ನು ಪಟ ನನಗೆ ಎಲ್ಲ 3 ವಿಕೆಟನ್ನು ಕೂಡ ಕ್ವಿಕ್ ಸಕ್ಸೆಷನಲ್ಲಿ. ಗ್ಲೆನ್ ಫಿಲಿಪ್ಪು, ವಾಷಿಂಗ್ಟನ್ ಸುಂದರ್ ಈ ಕಡೆಯಿಂದ ಓದಾಪುಟ ಲಾಸ್ಟ್ ಯಾರಪ್ಪ ಇನ್ನೊಬ್ಬರು ಇವರು ಟೆವಾಟಿ ಅವರು ಅಲ್ಲೇ ಎಡ್ಜಾಗ್ಬಿಟ್ಟು ಹಿಂದೆಗಡೆ ಕಟ್ ಬಿಹೈಂಡ್ ಆಗಿದ್ದು. ಸೊ ಅದಾದ ನಂತರ ಲಾಸ್ಟಿಗೆ ನಿಂತ್ಕೊಂಡಿದ್ದಲ್ಲಿ ರಬಾಡಾ ಜೊತೆಗೆ ಗೊತ್ತಲ್ಲಪ್ಪ ರಶೀದ್ ಖಾನ್ ಎಂಥ ಆಟ ಆಡಿದ್ರು ಅಂತಂದರೆ, ಎಂಥ ಒಳ್ಳೆ ಚಿನ್ನಂಥ ಬಂಗಾರದಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತಂದರೆ, ಬಾಟಮಲ್ಲಿ ಬಂದ್ಬಿಟ್ಟು ಆ ಒಂದು 8th ವಿಕೆಟ್ ಪಾರ್ಟ್ನರ್ಶಿಪ್ನ ಚೇಸ್ ಆಗೇ ಬಿಡ್ತೇನೋ ಚೇಸ್ ಪಕ್ಕ ಆಗೋಗ್ಬಿಡ್ತೇನೋ ಅಂತ ಒಂದು ಪಾಯಿಂಟಲ್ಲಿ ಅನಿಸಿತ್ತು. ಲಾಸ್ಟ್ 2 ಓವರ್ಗೆ ಬೇಕಿದ್ದು ಎಷ್ಟು ಗುರು, 12 ಬಾಲಿಗೆ ಬೇಕಿದ್ದು 14 ರನ್ನು. ಇದು ಚೇಸ್ ಆಗಲ್ವಾ? ರಶೀದ್ ಖಾನು ಹೆಂಗಿದ್ರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಇನ್ನೂ ವಿಕೆಟ್ಸ್ ಇದೆ ಅಲ್ಲಿ, ಇನ್ನೂ ಒಂದು 2-3 ವಿಕೆಟ್ ಇದೆ ಅಲ್ಲಿ, ಆಗಬಹುದು. ಏನೊಂದು 2 ರನ್ ಜಾಸ್ತಿ ಇದೆ ಅಷ್ಟು ರನ್ನೇ ಬಾಲ್ಗಿಂತ. ಆಲ್ಮೋಸ್ಟ್ ಕ್ಲೋಸ್ ಟು ರನ್ನೇ ಬಾಲೇ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದು. ಬಟ್ ಜೋಫರ್ ಆರ್ಚರ್ ಬಂದ್ಬಿಟ್ಟು ಮಾಡ್ತಾರೆ ಬಾಲ್ನ. ಹೌದು, ಒಂದು ಎಷ್ಟು 18ನೇ ಓವರು ಸಂದೀಪ್ ಶರ್ಮಾ ಅವರು 15 ರನ್ ಹೊಡಿಸ್ಕೊಂಡ್ಬಿಡ್ತಾರೆ. 30 ರನ್ ಬೇಕಿರುತ್ತೆ, 3 ಓವರ್ಗೆ 30 ರನ್ನು. ಆ ಒಂದೇ ಓವರಲ್ಲಿ 15 ರನ್ ಬಂದ್ಬಿಡುತ್ತೆ. ಸೊ ಅಲ್ಲಿ ಇವ್ರು 2 ಓವರಲ್ಲಿ 14 ರನ್ ಡಿಫೆಂಡ್ ಮಾಡ್ಕೊಬೇಕಾಯ್ತು. ಒಂದೇ ಓವರಲ್ಲಿ 15 ಹೊಡ್ಸ್ಕೊಂಡ್ಬಿಟ್ಟವ್ರೆ. 2 ಓವರಲ್ಲಿ 14 ರನ್ ಡಿಫೆಂಡ್ ಮಾಡ್ಕೊಬೇಕಾಯ್ತು. ಅದನ್ನು ಮಾಡಿ ತೀರ್ಬಿಟ್ರು ಗುರು. ಜೋಫರ್ ಆರ್ಚರ್ ಇವತ್ತು ವಿಕೆಟ್ಲೆಸ್ ಹೋಗಿದ್ರು ಕೂಡ 19ನೇ ಓವರ್ ಆಗ್ತಂತ ನನಗೆ ತುಷಾರ್ ದೇಶಪಾಂಡೆ ಓವರ್ಗಿಂತ ಇಂಪ್ರೆಸಿವ್ ಅನಿಸಿದ್ದು ಅದು ಜೋಫರ್ ಆರ್ಚರ್ ಅವರ ಓವರು. ತುಷಾರ್ ದೇಶಪಾಂಡೆ ಏನೂ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರ ಅಗ್ರೆಷನ್ ಎಲ್ಲ ನೋಡ್ಬಿಟ್ಟು ಜೋಫರ್ ಆರ್ಚರ್ ಸೈಕಾಗಿ ಹೋಗ್ಬಿಟ್ರು. ಏನು ಗುರು, ನಾನು ಓವರ್ಗೆ ಬೆಲೆನೇ ಇಲ್ವಾ ಇಲ್ಲಿ ಏನೋ ಥರ. ಹೌದು, 19ನೇ ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು. ಯಾವುದೇ ಮ್ಯಾಚ್ ಆಗಿರಲಿ 19ನೇ ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂತ ಹೇಳ್ತೀವಿ. ಯಾಕಂದರೆ 20ನೇ ಓವರ್ ಹಾಕೋದಕ್ಕೆ ಅದೇ ಮೋಟಿವ್. ಇವಾಗ ನೋಡಿ ಮಸ್ತಾಗಿ 19ನೇ ಓವರ್ ಮಾಡಿಲ್ಲ ಅಂತಂದರೆ ಇವ್ರಿಗೆ ಮೋಟಿವೇ ಇರ್ತಾ ಇರಲಿಲ್ಲ ಬೌಲಿಂಗ್ ಮಾಡೋದಕ್ಕೆ. ಬಂದ್ಬಿಟ್ಟು ತುಷಾರ್ ದೇಶಪಾಂಡೆಗೆ ಹಾಕಿಸ್ಬೇಕಾಯ್ತು 19ನೇ ಓವರ್ ಅಂತ ಕೇಳಿದ್ರೆ. ನೋಡಿ, ಮೈನ್ ಬೌಲರ್ ಆಗಿರೋವಂಥವ್ರು ಯೂಶ್ವಲಿ 19ನೇ ಓವರ್ ಹಾಕ್ತಾರೆ. 20ನೇ ಓವರ್ ಹಾಕೋದ್ಕಿಂತ 19ನೇ ಓವರನ್ನೇ ಹಾಕ್ತಾರೆ. ಸೊ ಸೀನ್ ಏನಾಯಿತು ಅಂದರೆ ಲಾಸ್ಟ್ನೇ ಓವರಿಗೆ ಬಂದ್ಬಿಟ್ಟು ಕೂತ್ಕೊಂಡು 10 ರನ್ನು 6 ಬಾಲು. ತುಷಾರ್ ದೇಶಪಾಂಡೆ ಫಸ್ಟ್ನೇ ಬಾಲೇ ವೈಡ್ ಹಾಕ್ಬಿಟ್ರಲ್ಲಿ ಸೀನು. ಅವಾಗ ಏನಪ್ಪ ಇದು ಕತೆ, ಹಿಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಆಗ್ತೈತೆ. ರಾಶಿದ್ ಖಾನ್ ಅವರೇ ಈ ಕಡೆಯಿಂದ ಸಿಂಗಲ್ ತಗೊಂತವ್ರೆ, ಆ ಕಡೆಯಿಂದ ಸಿಂಗಲ್ ಈ ಕಡೆಯಿಂದ ಸಿಂಗಲ್ ಅಂತ. ರಾಶಿದ್ ಖಾನಿಗೆ ತಲೆ ಕೆಡ್ತು. ನಜ್ಜಿ ಇದೆಲ್ಲ ಒಂದು ಡಾಟ್ ಬಾಲ್ ಬೇರೆ ಆಯ್ತಲ್ಲಿ, ತಲೆ ಕೆಡ್ತೋ ನಜ್ಜಿ, ಹಿಂಗೆಲ್ಲ ಆದ್ರೆ ಆಗಲ್ಲ, 6 ಇಟ್ಬಿಡ್ತೀನಿ ನಾನು ಆ ಥರ 6 ಇಡೋದಕ್ಕೆ ಅಂತ ಹೋಗಿದ್ರು. ಸೀದಾ ಹೋಯ್ತು. ನಾನು 6 ಹೋಯ್ತು ಅಂತ ಅನ್ಕೊಂಬಿಟ್ಟೆ. ಅದು ನೋಡ್ಬಿಟ್ಟು ಅದು ಸೈಲ್ ಆಗಿದ್ದ ರೀತಿ ನೋಡ್ತು ಅಂತಂದರೆ. ಬಟ್ ಸೀದಾ ಹೋಗಿದ್ದಲ್ಲಿ ಜೋಫರ್ ಆರ್ಚರ್ ಅವರ ಕೈಯಲ್ಲಿ ಕಚ್ಕೊಂಬಿಡ್ತು ಹಂಗೇನೆ. ಅಲ್ಲೇ ಗೊತ್ತಾಯಿತು ಮ್ಯಾಚ್ ಇದು ಕಲಾಸ್ ಆಯಿತು ಅಂತ. ಇನ್ನು ಲಾಸ್ಟ್ ಬಾಲ್ ಬಂದ್ಬಿಟ್ಟು ಅದು ಫುಲ್ ಟಾಸ್ ಹಾಕಿದ್ರು, ಹೊಡಿಬೋದಾಗಿತ್ತು. ಯಾರಪ್ಪ ಅವರು ಬ್ಯಾಟರು ಬಂದವರು ಲಾಸ್ಟಲ್ಲಿ, ಅಶೋಕ್ ಶರ್ಮಾ. ಫುಲ್ ಟಾಸ್ ಬಾಲು ಗುರು, ಸಿಕ್ಕಿತ್ತು ಅಂದರೆ ಕಳೆದೋಗ್ಬಿಟ್ರದ್ದು ಬಾಲು. ಮ್ಯಾಚ್ ಇವತ್ತು ಟೈ ಆಗ್ಬೋದಾಗಿತ್ತು, ಸೂಪರ್ ಓವರ್ ಆಗ್ಬೋದಾಗಿತ್ತು. ಏನದೇನು ಟ್ರಿಕ್ಕಿ ಬಾಲ್ ಏನಲ್ಲ, ಸೀದಾ ಫುಲ್ ಟಾಸ್ ರಮ್ಮನಾಗಿ ತೆಗೆದು ಕೊಟ್ಟಿತ್ತು ಅಂತಂದರೆ ಖಂಡಿತ 6ಗೆ ಹೋಗಿರೋದು. ಬಟ್ ಬಿಡಿ, ಟೈಲೆಂಟ್ ಏನೋ ಮಾಡೋದಕ್ಕಾಗೋದಿಲ್ಲ. ಅಲಾಕ್ ಬುಲಾಗಾಗಿ ಏನೋ ಕನೆಕ್ಟ್ ಆಗೋಗ್ಬಿಟ್ರೆ ಮಜಾ ಇರೋದು, ಒಳ್ಳೆ ಸೂಪರ್ ಓವರ್ ಆಗಿರೋದು. ಸೊ ಗೆದ್ದಿದ್ದಾರೆ ನೋಡಿ ರಾಜಸ್ಥಾನ್ ರಾಯಲ್ಸ್ ಅವರು. ಒಂಥರ ಪಣ ತೊಡಗಿದ್ದಂಗೆ ಇತ್ತಿದ್ದು. ಡಿಫೆಂಡ್ ಮಾಡ್ಕೊಳೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ, ಅದನ್ನು ಮಾಡಿ ತೋರಿಸಿದ್ರು ರಾಜಸ್ಥಾನ ಕ್ವಾಲಿಟಿ ಟೀಮ್ ನಾವು ಅಂತ. ಮತ್ತು ಸಿಗುವ ಅದು ನೋಡಿದ್ರು. ನಿಮ್ಗೇನು ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಇವತ್ತಿನ ಪ್ರಿಡಿಕ್ಷನಲ್ಲಿ ಒಂದು ಸೋತಿದೆ, ಒಂದು ಗೆದ್ದಿದೆ ನನ್ನ ಪ್ರಿಡಿಕ್ಷನಲ್ಲಿ.